ಅವ್ರು ಬರಲಿ, ಅವ್ರನ್ನ ಮಿನಿಸ್ಟ್ರ್ ಮಾಡೇ ಮಾಡ್ತೀವಿ. ಇದು ಸತ್ಯ ಸತ್ಯ ಸತ್ಯ. ಇಲ್ಲಿ ನೋಡಿ ಮಾದಪ್ಪ ನಾಣೆ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡೇ ಮಾಡ್ತೀವಿ. ಅವ್ರು ರಾಜು ಬರಲಿ, ಅವರು ನನ್ನ ಮಲೆ ಮಾದಪ್ಪ ಇವ್ರು ನಾನು ಹೇಳ್ತೀನಿ, ಅವ್ರನ್ನ ಮಿನಿಸ್ಟರ್ ಮಾಡೇ ಮಾಡ್ತೀವಿ. ಇದಂತೂ ಎರಡು ಮಾತೇ ಸರ್. ಅದೇ ನೋವು ತುಂಬ ನೋವು, ಅದೇ ನೋವು ನಮಗೆ. ಲಾಸ್ಟ್ ಇಯರ್ ಬಂದಾಗ ಅವ್ರಿಗೆ ಟ್ಯಾಂಕ್ಸ್ ಕೊಟ್ಟು ಕೈ ಕುಲ್ಕೆಲ್ಲ ಹೋಗ್ತಾ ಇರ್ತೀರಾ. ವರ್ಷ ನೋಡಿ ಯಾವ ರೀತಿ ಸ್ಮಶಾನ ಮೌನ ಥರ ಸರ್. ಅದು ನಾವು ಹೇಳಂಗಿಲ್ಲ, ಅದು ನಮ್ಗೆ ತುಂಬಾ ನೋವಾಗುತ್ತೆ. ನಮ್ಮದು ಇಲ್ಲೇ ಮನೆ ಪಕ್ಕದಲ್ಲೇ, ಅವ್ರ ಮನೆ ಪಕ್ಕದಲ್ಲಿ ನಮ್ಮ ಮನೆ. 30 ವರ್ಷದಿಂದ ಇಲ್ಲೇ ಇರೋದು ನಾನು. ನಮ್ಮದು ಊರು ಮಂಡ್ಯ. ನಾವಪ್ಪ ಶಿವಲಿಂಗೇಗೌಡ, ನಾನು ಕೃಷ್ಣೇಗೌಡ. 30 ವರ್ಷದಿಂದ ಆಟೋ ಓಡಿಸ್ಕೊಂಡು ನೆಮ್ಮದಿಯಾಗಿದ್ದೀನಿ. ನಮ್ಗೆ ಅವ್ರಿಲ್ಲ ಅಂತ ಮನಸ್ಸು ಒಂದೇ ಬೇಜಾರು ಸರ್, ಒಂದೇ ಬೇಜಾರು. ನೋಡಿ 3 ವರ್ಷ ಬ್ಯಾಕಲ್ಲಿ ಒಂದು ಲೋಡ್ ಸ್ಲಿಪ್ಪರು ಅಷ್ಟು ಜನ. ಬಟ್ ಇವತ್ತು ನೋಡ್ರಿ, ಅಕ್ಕಿ ಚೀಲ, ಅಕ್ಕಿಗಳು ಎಲ್ಲ, ಕಾಳು ಎಲ್ಲ, ತರಕಾರಿ ಎಲ್ಲ ಹಿಂಗೆ ಗೊತ್ತಾ. ಇಡೀ ನೋಡಿ, ಇಷ್ಟು ಜಾಗ ಪೂರ ತುಂಬೋಗಿರ್ತಿತ್ತು. ಇಷ್ಟು ಜಾಗ ಇವತ್ತು ಸ್ಮಶಾನ ಮೌನ ಆಗ್ಬಿಟ್ಟಿದೆ. ಇಲ್ಲಿ ಆಗ್ಬಿಟ್ಟಿದೆ. ಅಲ್ಲ ಸರ್, ಯಾರು ತಪ್ಪು ಮಾಡಿಲ್ವಾ? ಬನ್ನಿ, ಯಾರು ತಪ್ಪೇ ಮಾಡಿಲ್ವಾ? ಅಂದರೆ ಈಗ ಹೈಕೋರ್ಟಲ್ಲಿ ಹೋಯ್ತು, ಬೇಲ್ ಸಿಕ್ತು. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಹಾಕಿ ಮತ್ತೆ ಬೇಲ್ ಕ್ಯಾನ್ಸಲ್ ಆಗಿ ಒಳಗಡೆ ಸರ್, ಎಲ್ಲಿ ಬೇಕಾರೋ ಹಾಕ್ಬೋದು. ಏನು ಇಲ್ಲೇ ಒಂದೇ ಮಾತನ್ನು ಕೇಳ್ರಿ, ಅಂಥ ತಪ್ಪೇನಲ್ಲ. ಈಗ ನೀವು ನಮಗೊಂದು ಹೊಡಿಬೇಕು ಅಂದರೆ ನೀವು ನನಗೇನೋ ಮಾಡಿರ್ತೀರ, ಹೌದಾ ಇಲ್ವಾ? ಇಷ್ಟೇ ಮ್ಯಾಟ್ರು. ಅದನ್ನೇ ಒಂದು ಬೇಕಂತ ಪಾಪ ಅವ್ರ ಮೇಲೆ ತಪ್ಪೊರಿಸಿ ನಾನು ಒಳಗೆ ಹಾಕವ್ರೆ. ಹಾಕೊಳ್ಳಿ ಬಿಡಿ, ಇರಲಿ ನೋಡೋಣ. ದೇವ್ರವನೇ, ಚಾಮುಂಡೇಶ್ವರಿ ತಾಯಿ ಅವಳೆ, ನಮ್ಮ ಬೆಡ್ತವ ಚಾಮುಂಡಿ ಅವಳೆ ಕಾಯ್ತಾಳೆ. ನೆಕ್ಸ್ಟ್ ಅವ್ರು ಆಚೆಗೆ ಬಂದರೆ, ಈಗ ಆಚೆಗೆ ಬರ್ತಾರಲ್ಲ ಬಂದರೆ ಫಿಲಮ್ದು ಸೆಕೆಂಡು ನಾವು ಚೀಫ್ ಮಿನಿಸ್ಟರ್ ಮಾಡೇ ಮಾಡ್ತೀವಿ. ಗೆಲ್ಲಿಸ್ತೀವಿ. ಎಲೆಕ್ಷನ್ಗೆ ನಿಲ್ಸೋದವ್ರನ್ನ ನೋಡ್ರಿ. ಅವರೆಲ್ಲೂ ಬರೋದು ಬೇಡ, ಸುಮ್ಮನೆ ಒಂದು ರೌಂಡ್ ಹೊಡೀಲಿ. ಪಕ್ಕ ಅವರು ಚೀಫ್ ಮಿನಿಸ್ಟರ್ ಮಾಡೇ ಮಾಡ್ತೀವಿ. ಅಂಬರೀಷ್ ಅಣ್ಣನ ಹೆಂಗೆ ಮಾಡಿದ್ವೋ ನಮ್ಮ ಮಂಡ್ಯದಲ್ಲಿ, ನಮ್ಮದು ಮಂಡ್ಯ, ಅಂಬರೀಷ್ ಅಣ್ಣನ ಹೆಂಗೆ ಗೆಲ್ಸಿದ್ವೋ ಆ ಥರ ಅವ್ರು ಗೆಲ್ಲಿಸ್ಬಿಟ್ಟು ಅವ್ರನ್ನ ನಾವು ಮೂವ್ ಮಾಡಿಲ್ಲ ಅಂತ ಕೇಳ್ರಿ, ಪಕ್ಕ ಮಾಡೇ ಮಾಡ್ತೀವಣ್ಣ. ಈ ಸತ್ಯವಾದ ಮಾತಿದ್ದು. ಅವ್ರು ಆಚೆ ಬರಲಿ, ಪಕ್ಕ ಅವರು ರಾಜಕೀಯ ತತ್ತೀವಿ, ಅವ್ರು ಗೆಲ್ಲಿಸ್ತೀವಿ. ಅವ್ರ ಅದ್ದೂರೇ ವಿನ್ ಮಾಡೇ ಮಾಡ್ತೀವಿ. ಇದಂತೂ ಅಪ್ಪಂಗುಡ್ ಮಾತು. ಮಂಡ್ಯ ಅಪ್ಪಂಗುಡ್ ಮಾತಿದ್ದು. ನಾನು 1000 ಸರಿ ಹೇಳ್ತೀನಿ, 1000 ಸರಿ ಹೇಳ್ತೀನಿ ಅಣ್ಣ. ಇನ್ನೊಂದು ಆಗಲೇ ಏನೋ ಹೇಳ್ತಾ ಇದ್ರಿ, ಇಲ್ಲ ಇದಕ್ಕೆಲ್ಲ ಯಾರೋ ಕಾರಣ ಇದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ. ಬಟ್ ಅದು ಇರಲಿ. ಆ ಚಾಮುಂಡಿ ತಾಯಿ ನೋಡ್ಕೊತಾಳೆ, ಬೆಡ್ತವ ಚಾಮುಂಡಿ ಅವಳು ನೋಡ್ಕೊತಾಳೆ. ನೋಡಿ, ಎಲ್ಲರೂ ಒಂದು ಇದೆಯಣ್ಣ. ಈಗ ಸಾಯಂಕಾಲ ನನಗೆ ಅಷ್ಟೆಂಟ್ ಆದರೆ ನಮ್ಮ ಮಧ್ಯಾಹ್ನ ಅವ್ರಿಗಾಗುತ್ತೆ, ರಾತ್ರಿಗೆ ಅವ್ರಿಗಾಗುತ್ತೆ, ಬೆಳಗ್ಗೆ ಇವ್ರಿಗಾಗುತ್ತೆ. ಹಾಗೆ ಆಗುತ್ತೆ. ಒಂದು ಟೈಮ್ ಬರುತ್ತೆ ಅಂತ. ಒಂದು ಟೈಮ್ ಬರುತ್ತೆ ಅಣ್ಣ, ಏನೂ ಆಗಲ್ಲ, ತೊಂದರೆ ಇಲ್ಲ. ಓಕೆ, ಈ ರೀತಿ ಒಂದು ಜನರಿಲ್ಲದೆ ಹೇಗೆ ಅನಿಸುತ್ತೆ? ತುಂಬ ಬೇಜಾರಾಗಿದೆ ಅಣ್ಣ, ತುಂಬ ಬೇಜಾರಾಗಿದೆ. ಈಗ ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಮಧ್ಯಾಹ್ನ ಊಟ ಅಲ್ಲ, ನಾನು ಊಟನೇ ಮಾಡಲ್ಲ. ಯಾಕೆ ಗೊತ್ತಾ, ನಮಗೆ ತುಂಬಾ ನೋವಾಗಿದೆ ಮನಸ್ಸಿಗೆ. ಇದು ರೋಡು ತುಂಬಿ ತುಳ್ಕೋದು ಚಪ್ಪಲಿಗಳು, ಒಂದು ಲೋಡ್ ಚಪ್ಪಲಿ ಎಲ್ಲ ಹುಡುಗರೆಲ್ಲ ನೆಗ್ದಾಡಿ ಒದ್ದಾಡಿ ಎಲ್ಲ ಬಿಸಾಕವಾಗಿರೋದು. ಒಂದು ಲೋಡ್ ಚಪ್ಪಲಿ ತಗೋಯ್ತಿದ್ದು ಬೇಬಿ ಗಾಡಿ. ಇವತ್ತು ನೋಡ್ರಿ ಹೆಂಗಾಗೈತೆ ನಮ್ಮ ಬಾಸ್ ಮನೆ ನೋಡಿ. ಅವರು ಹೊರಗಡೆ ಇದ್ದಾಗ, ಅಂದರೆ ಬರ್ತಡೇ ಮಾಡ್ಕೊಂಡಾಗ ಅವ್ರು ನನಗೆ ಯಾರೋ ಕೇಕ್ ತರಬೇಡಿ, ಅಕ್ಕಿ ಮೂಟೆ ತೊಗೊಂಬನ್ನಿ, ಮತ್ತು ಅದೇ ರೀತಿ ನಮಗೆ ಕೇಕ್ ಕಟ್ ಮಾಡಬೇಡಿ, ಆಮೇಲೆ ಎಂಜಾಯ್ ಮಾಡಬೇಡಿ. ನಿಮ್ಗೆ ಇಷ್ಟ ಇದ್ದರೆ ಅಕ್ಕಿ ತಗೊಬನ್ನಿ, ರಾಗಿ ತಗೊಬನ್ನಿ, ಕಾಳು ತಗೊಬನ್ನಿ, ಉದ್ದಿನ ಕಾಳು, ಅವರೆಕಾಳು, ತಗಣಿ ಕಾಳು ತಗೊಬನ್ನಿ. ಯಾರೋ ಬಡವ್ರು ಕೊಡೋಣ. ದಯವಿಟ್ಟು ಕಣ್ರಯ್ಯ, ಯಾವತ್ತೂ ಈ ಥರ ವೇಸ್ಟೇಜ್ ಮಾಡೋಕ್ಕೆ ಹೋಗಬೇಡಿ, ವೇಸ್ಟ್ ಮಾಡಬೇಡಿ. ನೀವು ತತ್ತಿರೋ ಕೇಕು ಈಗ ನಾನು ಅಲ್ಲಿ ಬರೋಕ್ಕಾಗಲ್ಲ, ಅದು ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ. ಅದ್ರ ಬದಲು 2 kg ಅಕ್ಕಿ ತಗೊಂಬಂದು ಕೊಡಿ, ಬಡವ್ರು ಕೊಡೋಣ. ಮತ್ತು ಇನ್ನೊಂದು, ಅವರು ಸಿನಿಮಾ ಮಾಡಿದ್ರೆ ಒಂದಿಷ್ಟು ಜನಕ್ಕೆ ಅನ್ನ ಸಿಗುತ್ತೆ ಅಂತ ಒಂದು ಮಾತು ಕೂಡ ಕೇಳಿದೆ. ಸತ್ಯ ಸರ್ ಅದು. ಅವ್ರಿಗೆ 1 ಕೋಟಿ ಸಿಕ್ಕಿದ್ರೆ 50 ಲಕ್ಷ ಬಡವ್ರು ಖರ್ಚು ಮಾಡ್ತಾರೆ ಅವರು. ಸತ್ಯವಾದ ಮಾತದು. ಅವ್ರಿಗೆ 10,000 ಸಿಕ್ಕಿದ್ರೆ 5,000 ಬಡವ್ರು ಕೊಡ್ತಾರೆ ಅವರು. ಸತ್ಯವಾಗಿ ಹೇಳ್ತೀನಿ ಇದು, ಈ ಮಾತೊಂದು ಸತ್ಯ ಇದು. 10,000 ಅವ್ರ ಲಾಭ ಬಂದರೆ 5,000 ಬಡವ್ರು ಕೊಡ್ತಾರೆ.
ಅದಕ್ಕಿಂತ ಬೇಕಾ ನಮಗೆ? ಎಷ್ಟು ಅಭಿಮಾನ ಇದೆ? ಯಾವಾಗಾದರೂ ಮೀಟ್ ಆಗಿದ್ರೆ ದರ್ಶನ್ ಅವರು? ಸರ್ ನಾನು ಬೇಜಾನ್ ಮೀಟ್ ಆಗಿದ್ದೀನಿ, ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ, ಅವ್ರ ಮನೆ ಪಕ್ಕದಲ್ಲಿ ನಮ್ಮ ಮನೆ, ಬೇಜಾನ್ ಮೀಟ್ ಆಗಿದ್ದೀವಿ. ಅಷ್ಟು ಮೀಟ್ ಆಗಿರುವಂತಹ ವ್ಯಕ್ತಿನ ಇಷ್ಟು ದಿವಸ ಬೇಜಾರಾಗಿ ಆಗುತ್ತೆ. ಏನು ಮಾಡ್ತೀರಾ ನೋಡ್ರಿ, ಈ ಜೀವನದ ಇರೋ ತನಕ ನೋವು ಸಹಿಸ್ಕೊಳ್ಳೇಬೇಕು, ಹೌದಲ್ವಾ? ಅದು ಹೋದ್ಮೇಲೆ ಗೊತ್ತಿಲ್ಲ, ಜೀವ ಇರೋ ತನಕ ಸಹಿಸ್ಕೊಳ್ಳೇಬೇಕಲ್ವಾ? ಏನು ಮಗಣ? ಜೀವ ಇರೋ ತನಕ ಸಹಿಸ್ಕೋಬೇಕು, ಹೋದ್ಮೇಲೆ ಯಾರು ಗೊತ್ತಾಗುತ್ತೆ? ಯಾರು ಗೊತ್ತಾಗಲ್ಲ. ಇವಾಗ ಜೀವ ಆಯ್ತಲ್ಲ, ಸಹಿಸ್ಕೊಳ್ಳೇಬೇಕು. ಇದ್ದೀವಿ ಅವ್ರು ಬರಲಿ ಅವ್ರನ್ನ ಮಿನಿಸ್ಟ್ರ್ ಮಾಡೇ ಮಾಡ್ತೀವಿ. ಇದು ಸತ್ಯ. ಇಲ್ಲಿ ನೋಡಿ ಮಾದಪ್ಪ ನಾಣೆ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡೇ ಮಾಡ್ತೀವಿ. ಅವ್ರು ರಾಜ್ಯಕ್ಕೆ ಬರಲಿ, ಅವರು ಈ ನಮ್ಮ ಮಲೆ ಮಾದಪ್ಪ ಇವ್ರು ನಾನು ಹೇಳ್ತೀನಿ, ಅವ್ರನ್ನ ಮಿನಿಸ್ಟ್ರ್ ಮಾಡೇ ಮಾಡ್ತೀವಿ. ಇದಂತೂ ಎರಡು ಮಾತೇ ಇಲ್ಲ. ಈಗ ಬೇರೆಯವರು ರಾಜಕೀಯಕ್ಕೋಸ್ಕರ ಅವ್ರನ್ನ ಪ್ರಚಾರಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು, ಬೇರೆಯವರು ಪ್ರಚಾರಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು. ನೀವೇ ನಿಂತಿರ್ಬೇಕು. ನಾವು ಇವ್ರನ್ನೇ ನಿಲ್ಲಿಸ್ತೀವಿ ಡೈರೆಕ್ಟಾಗೆ. ನಮಗೆ ಪ್ರಚಾರಕ್ಕೆ ಯಾರೂ ಬೇಕಿಲ್ಲ, ನಾವಿದ್ದೀವಿ. ನೋಡಿ ನಮ್ಮ ಹುಡುಗರವ್ರೆ, ನೋಡಿ ನಾವಿದ್ದೀವಿ, ನೋಡಿ ಇಲ್ಲ ನಾವಿದ್ದೀವಿ. ಅವ್ರದ್ದೇ ಆದ ಒಂದು ಅವ್ರು ನಿಂತ್ಕೊಂಡ್ರೆ ಪ್ರಚಾರನೇ ಬೇಡ, ಏನು ಬೇಡ, ನಾವಿದ್ದೀವಿ, ನಮ್ಮ ಹುಡುಗರು ಇದ್ದೀವಿ, ನಾವು ಮಾಡ್ತೀವಿ, ತಲೆಗೆಡ್ಸೋಂಗಿಲ್ಲ. ಜನ ಬರೋದೇ ಇಲ್ಲ. ಅವ್ರು ಬರೀ ನಾಮಿನೇಷನ್ ಫೈಲ್ ಮಾಡಲಿ, ಪಕ್ಕ ವಿನ್ನು ಎತ್ಕೊಂಡ್ಬರ್ತೀವಿ, ಪಕ್ಕ ವಿನ್ನು. ಯಾವ ಕ್ಷೇತ್ರ ನಿಲ್ಲಿಸ್ತೀರಾ? ನಮ್ಮ ಮಂಡ್ಯ ಅಂಬರೀಷ್ ಅಣ್ಣ ಮಂಡ್ಯ ಅಲ್ಲೇ ನಿಲ್ಸೋದು. ಮಂಡ್ಯದಲ್ಲಿ ನಿಲ್ಸಿ ಎತ್ಕೊಬತ್ತೀವಿ, ಅವ್ರಿಗೆ ಕರ್ಕೊಬತ್ತೀವಿ. ಇಲ್ಲ ಅಣ್ಣ ಮಾತಾಡ್ತೀನಿ ಅಷ್ಟೇ ಅಣ್ಣ. ಅವ್ರು ಬಂದರೆ ಮಂಡ್ಯದಲ್ಲಿ ಪಕ್ಕ ಬಿನ್ ಮಲಜ ಎಲ್ಲ ಮಾಡಿಸ್ಕೊಡ್ತೀವಿ. ಬರಲಿ ಅಣ್ಣ. ನೀವು ಗಲಾಟೆ ಮಾಡಿದ್ರೆ ಮಾತಾಡಿದ್ರೆ ಏನೂ ಮಾಡಲ್ಲ. ಹೇಳಿ. ಫಸ್ಟು ನಮ್ಮ ಬಾಸ್ಗೆ 49ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಫಸ್ಟು ಹೇಳ್ತೀವಿ. ನೋಡಿ, 2 ವರ್ಷದಿಂದ ನಮ್ಮ ಬಾಸ್ತು ಬರ್ತಡೇ ಆಗಿಲ್ಲ, ತುಂಬ ಬೇಜಾರಲ್ಲಿದ್ದೀವಿ. ಮುಂದಿನ ವರ್ಷ 50ನೇ ವರ್ಷದ ಹುಟ್ಟುಹಬ್ಬವನ್ನು ಚೆನ್ನಾಗಿ ಆಗಲಿ ಅಂತ ನಾವು ಬೇಡ್ಕೊಳ್ತೀವಿ ದೇವ್ರದ್ದು. ಆದಷ್ಟು ಬೇಗ ಬರಲಿ ಹೊರಗಡೆ ಅಂತ ಈ ರೀತಿ ಮನೆ ಮುಂದೆ ಬರ್ತಡೇ ದಿನ ನೋಡ್ತೀವಿ, ತುಂಬ ಬೇಜಾರಾಗುತ್ತೆ. ಆದರೂ ನೋಡಿ, ಜನ ಹೋದ 2 ವರ್ಷದ ಮುಂಚೆ ಹೆಂಗಿದ್ರು ಜನ, ಅದು ಇದ್ದಾಗ ಒಂಥರ ಈ ಜನ ಇದ್ದರು, ಈಗ ಇಲ್ದೇನೆ ಇಷ್ಟು ಜನ ಬಂದವ್ರೆ, ಅದು ನಮ್ಮ ಪ್ರೀತಿ ವಿಶ್ವಾಸ. ಮೀಟ್ ಆಗಿದ್ರೆ ದರ್ಶನ್ ಅವರು? ಮೀಟ್ ಸುಮಾರು ವರ್ಷ ಆಗ್ತೀವಿ ಸರ್. ಈಗ ಪ್ರತಿ ಸಲ ಬಂದು ಟ್ಯಾಂಕ್ಸ್ ಕೊಟ್ಟು ಆಯ್ ಚಿನ್ನ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ರು. ಈ ರೀತಿ ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಅವರು ಇದನ್ನು ಮಾಡ್ತಾಯಿದ್ರು, ದಾನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಹೌದು, ಅದ್ರ ಬಗ್ಗೆ ತುಂಬ ಒಳ್ಳೆಯದಾಗುತ್ತೆ ಸರ್. ಯಾರಿಗೇ ಆಗಲಿ ಕೇಕು ಅದು ಇದು ತಂದು ವೇಸ್ಟ್ ಮಾಡೋ ಬದಲು ಅನಾಥಾಶ್ರಮಕ್ಕೆ ಅಕ್ಕಿ ಆಗಲಿ, ಧಾನ್ಯ ಆಗಲಿ, ಸ್ಕೂಲ್ ಮಕ್ಳಿಗೆ ಬುಕ್ಕು ಅದು ಇದು ಕೊಡೋದಾಗಲಿ, ಅದು ಮಾಡೋದ್ರಿಂದ ತುಂಬ ಒಳ್ಳೆಯದೇ ಆಗುತ್ತೆ ಸರ್.